ನಮ್ಮ ಆನೇಕಲ್ ತಾಲೂಕಲ್ಲಿರುವ ಅಧಿಕಾರಿ ಏನಿದಾರೋ 2 ತಾಲೂಕುಗಳು ಕೊಟ್ಟು ಆ ಮನುಷ್ಯ ಮೊದಲೇ ಕಡುಭ್ರಷ್ಟ. ಆ ಮನುಷ್ಯನಿಗೆ ಈಗ ಕನಕಪುರ ಮತ್ತು ಆನೇಕಲ್ ಕೊಟ್ಟು, ಕನಕಪುರ ಪರ್ಮನೆಂಟ್ ಕೊಟ್ಟು ಮೊದಲು ಆನೇಕಲ್ ಪರ್ಮನೆಂಟ್ ಇದ್ರು, ಕನಕಪುರ ಇನ್ಚಾರ್ಜ್ ಇದ್ರು. ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅಂದ್ರೆ ಅಧಿಕಾರಿಗಳು. ಈಗ 2 ತಾಲೂಕುಗಳು ಕೊಟ್ಟು ಆ ಮನುಷ್ಯ ಕೆಲಸ ಮಾಡೋದೇ ಇಲ್ಲ. ಆ ಮನುಷ್ಯ ಕುತ್ಕೊಳ್ಳೋದು, ಚೇರಲ್ಲಿ ಕುತ್ಕೊಳ್ಳೋದು. ತಾಲೂಕು ಅಧಿಕಾರಿ, ಕೃಷಿ ಇಲಾಖೆ ಅಧಿಕಾರಿ ಏನಿದಾರೋ ಆನೇಕಲ್ಲಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಅವ್ರು ಕುತ್ಕೊಂಡಿರೋದು ಬಿಟ್ರೆ ಬೇರೆ ವಿಷಯದಲ್ಲಿ ಅವರು ಯಾವುದೇ ರೀತಿಯಲ್ಲಿ ಕ್ರಮ ಜರುಗಿಸಿದ್ರು ಇವತ್ತಿನ ಹೋಗ್ಲಿಲ್ಲ. ಶೋಕಾಸ್ ಹೋಗಿ ಆ ಅಂಗಡಿ ಮುಂದ್ಗಡೆ ಮೇಡಮ್ ಅವ್ರು ಹೇಳಿದ್ದಕ್ಕೆ ಹೋಗಿ ಒಂದು ಫೋಟೋ ತೆಗೆದುಕೊಂಡು ಹಾಕಿದ್ರೆ ಹೊರತು ಎಲ್ಲ ಅಂಗಡಿ ಮಾಲೀಕರ ಹತ್ರ ಮಂತ್ಲಿ ಏನು ತೆಗೆದುಕೊಂತಾರೆ ಅನ್ನೋದನ್ನ ಜಾಗೃತಾಗಿದೆ. ಯಾಕೆ ಅಂದ್ರೆ ಅವ್ರು ಯಾವುದೇ ಅಂಗಡಿ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದಾಗ ಆ ಅಂಗಡಿನ ಕ್ಲೋಸ್ ಮಾಡಿಸ್ಬೇಕಾಗಿರೋ ಅಧಿಕಾರಿ ನಮ್ಮ ಜಂಟಿ ಡೈರೆಕ್ಟರ್ ಹೋಗಿ ಹೇಳಿದ್ದಾರೆ ಕ್ಲೋಸ್ ಆಗುತ್ತೆ, ಈ ತರ ಮಾರಾಟ ಮಾಡಿ ಮುಗಿಸ್ಬೇಕು ಅಂತ. ಆದ್ರೆ ನನಗೆ ಅವ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲ ನಾನು ಏನ್ ಮಾಡ್ಬೇಕು, ನಮ್ ಬಿಡ್ರಿ ಅಂತ ಕೇಳ್ತಾರೆ. ಅಲ್ಲಿರುವ ಲೋಕಲ್ ಅಧಿಕಾರಿ ಸಜಾಪುರದಲ್ಲಿರುವ ಶಿಕ್ಷಕಲ್ ಮೇಡಮ್ ಹೇಳ್ತಾರೆ ಹೈಕೋರ್ಟ್ ಹೋಗಿದ್ದಾರೆ ಅಂತ, ಅದಕ್ಕೆ ಇವ್ರು ತಡೆಯಲ್ಲ ಅಂತ. ಹೈಕೋರ್ಟ್ ಹೋಗಿದ್ದಾರೆ ಅಷ್ಟೇ, ಹೈಕೋರ್ಟ್ ಹೋದ್ರೆ ಏನು ತಡೆಯಲ್ಲ ಅಂತ. ಯಾಕಂದ್ರೆ ಸರ್ಕಾರಿ ಸಂಬಳ ತಗೊಳೋದಕ್ಕೆ ಇವ್ರು ನಾಚಿಕೆ ಆಗಲ್ವಾ? ಶಿಶಿಕಲ್ ಮೇಡಮ್ಗೆ ನಾಚಿಕೆ ಆಗುತ್ತಾ ಇಲ್ವಾ? ಶಕುಂತಲಾ ಮೇಡಮ್ ಅವ್ರಿಗೆ ನಾಚಿಕೆ ಆಗುತ್ತಾ ಇಲ್ವಾ ಹೇಳಿ? ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಆನೇಕಲ್ ತಾಲೂಕಲ್ಲಿ ಭ್ರಷ್ಟಾಚಾರ? ಇವ್ರಿಗೆ 2 ತಾಲೂಕು ಇನ್ಚಾರ್ಜು, ಶಶಿಕಲಾ ಮೇಡಮ್ಗೆ ಈ ತರ. ಹಾಗಾಗಿ ಈ ಕಡು ಭ್ರಷ್ಟಾಚಾರನ ಖಂಡಿಸ್ಬೇಕು ಅಂತಾನೆ ಈಗ ಮೇಡಮ್ ಅವ್ರ ಚೇಂಬರ್ ಮುಂದೆ ನಾವು ನೆಲದಲ್ಲೇ ಕುತ್ಕೊಂಡಿದ್ದೀರಿ. ಯಾಕೆ ನೆಲದಲ್ಲಿ ಕುತ್ಕೊಂಡಿದ್ದಾರೆ ಅಂತ ಮೇಡಮ್ ಅವ್ರು ಇಲ್ಲಿಗೆ ಬರ್ಲಿ, ಇಲ್ಲೇ ಮಾತಾಡೋಣ, ಇಲ್ಲೇ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸೋಣ. ಯಾಕಂದ್ರೆ ಇವ್ರು ಕೆಲಸ ಮಾಡಿಲ್ಲ ಅಂತ ಹೇಳೋದಕ್ಕೆ ನಾನು ರೆಡಿ ಇಲ್ಲ. ಕೆಲಸ ಮಾಡಿದ್ದಾರೆ ಮೇಡಮ್ ಅವರು, ಬಟ್ ಇವ್ರ ಆದೇಶ ಕೂಡ ತಾಲೂಕು ಅಧಿಕಾರಿ ಮತ್ತು ಹೋಬಳಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಂದಾಗ ಅಧಿಕಾರಿಗಳ ಮೇಲೆ ಎಷ್ಟು ಮಟ್ಟಕ್ಕೆ ಇವ್ರು ಕ್ರಮ ಜರುಗಿಸ್ತಾರೆ ಮೇಡಮ್ ಅವರು ಅನ್ನೋದಕ್ಕೋಸ್ಕರ ನಾವು ಬಂದಿದ್ದೀರಿ. ಈಗ ಇದನ್ನ ಇಲ್ಲೇ ಅವ್ರಿಗೆ ಏನು ಅಧಿಕಾರಿಗಳ ಭ್ರಷ್ಟಾಚಾರವನ್ನ ಅಲ್ಲಿ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಮೇಡಮ್ ಅವರು ಖುದ್ದಾಗಿ ಹೇಳಿದ್ರೆ ಆ ದಿನನೇ ನಾವು ಹೇಳಿದಾಗ ಇದು 4ನೇ ಬಾರಿ ಆಗಿದೆ ಮೇಡಮ್ ಅಂದಾಗ ಆಯ್ತು ನಾನು ಈ ಕೂಡಲೇ ಅದನ್ನ ಏನಿದೆ ಕ್ರಮ ಜರುಗಿಸಿದ್ದಾರೆ. ಇವ್ರದ್ದು ಯಾವುದೇ ರೀತಿಯಲ್ಲಿ ಚಕಾರ ಇಲ್ಲ. ಆದರೆ ತಾಲೂಕು ಅಧಿಕಾರಿಯಾಗಿರುವಂತ ADO ಇವರು ನಮ್ಮ ಸಜ್ಜಾಪುರದ ಶಕುಂತಲಾ ಮೇಡಮ್ ಅವರು ಆಗಿರ್ಬೋದು, ಏನ್ ಮಾಡ್ತಾ ಇದಾರಪ್ಪ, ಏನ್ ಮಾಡ್ತಾ ಇದಾರೆ, ಏನ್ ಮಾಡಕ್ ಹೋಗ್ತಾ ಇದಾರೆ? ಕೃಷಿ ಇಲಾಖೆ ರೈತರಿಗೋಸ್ಕರ ಅಂತ ರೈತರ ಹತ್ರ ನೀನು ತಿಗಣೆಗಳ ರೂಪದಲ್ಲಿ ರಕ್ತ ಇರ್ತಾ ಇದಾರಲ್ಲ, ಏನು ಗೊಬ್ಬರದಂಗೆ ಅವರು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಕೃಷಿ ಇಲಾಖೆ ಇದೆಯಲ್ಲ, ಕೃಷಿ ಇಲಾಖೆ ಅಧಿಕಾರಿಗಳು ಸಂಬಳ ತಗೊಂತಾರಲ್ಲ, ಇವ್ರು ಏನಿದ್ರು ಇವ್ರಿಗೊಂದು ಟಾಟಾ ಸುಮ್ಮ ಡ್ರೈವರ್ ಎಲ್ಲ ಕೊಟ್ಟವ್ರಲ್ಲ, ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ಇಲ್ಲ? ಅದಕ್ಕೋಸ್ಕರ ನಾವು ಇವತ್ತು ಜಂಟಿ ಡೈರೆಕ್ಟರ್ ಹತ್ರ ಬಂದಿದ್ದೀರಿ. ಮೇಡಮ್ ಅವರು ಏನ್ ಹೇಳ್ತಾರೆ ಕೇಳೋಣ. ಇದು ಇವತ್ತಿಗೆ ನಿಲ್ಲಬೇಕು. ನಮ್ಮ ಆನೇಕಲ್ ತಾಲೂಕಲ್ಲಿ ರೈತರು ಬೆನ್ನೆಲುಬು ಅಂತ ರೈತರನ್ನ ಬೆನ್ನೆಲುಬಲ್ಲ, ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ ಅಧಿಕಾರಿಗಳು. ಯಾಕೆ ಮಾತಾಡಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಯಾವುದೇ ರೈತನಿಗೆ ಭ್ರಷ್ಟಾಚಾರ ಮತ್ತೆ ಅನ್ಯಾಯ ಆಗ್ತಾ ಇದ್ರೆ ಇದನ್ನ ತೆಗಿಬೇಕಾಗಿರುವ ಅಧಿಕಾರಿಗಳೇ ಏನ್ ಹೇಳ್ತಾರಲ್ಲ, ಬೇಲಿ ಎದ್ದು ಹೊಲ ಮೇದಂಗೆ ಅಧಿಕಾರಿಗಳೇ ಎದ್ದು ನಮ್ಮ ಇವ್ರ ಮೇಲೆ ಅಂಗಡಿಯವರ ಹತ್ರ ಉಸುಲಿ ಮಾಡ್ಕೊಂಡು ತಗೊಂತಾ ಇದ್ದಾರೆ. ಹಾಗಾಗಿ ಈ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕಾಗಿರುವ ಜಂಟಿ ಡೈರೆಕ್ಟರ್ ಬಂದಿದ್ರಿ. ಈ ದಿನ ಏನ್ ಹೇಳ್ತಾರೆ ಮೇಡಮ್ ಕೇಳೋಣ. ಆಗಿಲ್ಲ ಅಂದ್ರೆ ಎದ್ದೇಳೋದಂತೂ ಇಲ್ವೇ ಇಲ್ಲ. ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಆಗ್ಬೇಕು. ಯಾಕಂದ್ರೆ ಏನವರು ಸಜ್ಜಾಪುರದ ಇನ್ಚಾರ್ಜ್ ಅಧಿಕಾರಿ ಇದ್ದಾರೋ ಅಂಗಡಿ ತೆಗೆದಾಗ ಏನೋ ಆ ಅಂಗಡಿಗೂ ಮತ್ತು ಅವ್ರ ಕಚೇರಿ ನಮ್ಮ ಕೃಷಿ ಇಲಾಖೆ ಸಜ್ಜಾಪುರ ಕಚೇರಿಗೂ ಸುಮಾರು ಒಂದು 300-400 ಮೀಟರ್ ಇರ್ಬೋದು, ಅಷ್ಟೊಂದಿಲ್ಲಪ್ಪ. 300-400 ಮೀಟರ್ ಅಲ್ಲಿ ಈ ಭ್ರಷ್ಟಾಚಾರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಂಗಡಿ ಕ್ಲೋಸ್ ಆಗ್ಬೇಕಾದ್ರೆ ತೆಗ್ದಿದ್ರು ಅಂದ್ರೂ ಕೂಡ ಕಣ್ಣು ಮುಚ್ಕೊಂಡು ಇವ್ರಿಗೆ ಏನ್ ಬೇಕೋ ತಗೊಂಡು ಸುಮ್ಮನೆ ಕುತ್ಕೊಂತಾರೆ. ಅಂದ್ರೆ ನನ್ನ ಫೋನ್ ಅನ್ನು ಬ್ಲಾಕ್ ಲಿಸ್ಟ್ ಹಾಕಿದಾರಪ್ಪ. ಸರ್ಕಾರಿ ಅಧಿಕಾರಿ ಬ್ಲಾಕ್ ಲಿಸ್ಟ್ ಹಾಕಬಾರ್ದು ಅಂತಿದೆ. ಯಾಕೆ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ? ಹಾಗಾಗಿ ಈ ಅಧಿಕಾರಿಗಳಿಗೆ ಮೇಲೆ ಕ್ರಮ ಜರುಗಿಸ್ಬೇಕಾಗ್ತದೆ ಮೇಡಮ್ ಅವರು. ಅದಕ್ಕೋಸ್ಕರನೇ ಬಂದಿದ್ದೀರಿ. ಮೇಡಮ್ ಅವ್ರು ಬರ್ಲಿ, ಮಾತಾಡೋಣ. ಅಷ್ಟವರೆಗೂ ನಮ್ಮ ನವೀನ್ ಮಾತಾಡ್ತಾರೆ, ಮಾತಾಡೋಣ. ಯಾವ್ದು ಮೇಡಮ್ ಬನ್ನಿ ಮೇಡಮ್, ಇಲ್ಲೇ ಬನ್ನಿ, ನಾವು ಬರಲ್ಲ ಮೇಡಮ್. ನೀವು ಸ್ಪಂದಿಸಿದ್ದೀರಾ, ನಿಮ್ಮ ಮೇಲೆ ನಮ್ಗೆ ಮೇಡಮ್ ಇಲ್ಲ, ನಿಮ್ಮ ಮೇಲೆ ನಮ್ಗೆ ಭರವಸೆ ಇದೆ. ಬಟ್ ಆನೇಕಲ್ಲಲ್ಲಿ ಅಧಿಕಾರಿಗಳ ಮೇಲೆ ಭರವಸೆ ಇಲ್ಲ. ನಮ್ಗೆ ಇಲ್ಲೇ ಬಂದು ನೀವು ಲೈವ್ ಅಲ್ಲಿ ಏನ್ ಅಧಿಕಾರಿಗಳು, ಯಾಕಂದ್ರೆ ನೀವು ಕ್ಲೋಸ್ ಮಾಡಿಸ್ತೀರಾ, ಅಧಿಕಾರಿಗಳು ಓಪನ್ ಮಾಡಿಸ್ತಾ ಇದಾರೆ. ಅದಕ್ಕೆ ದಯವಿಟ್ಟು ನೀವೇ ಬನ್ನಿ ಮೇಡಮ್, ಇಲ್ಲೇ ಬನ್ನಿ. ಮೇಡಮ್ ಅವ್ರಿಗೆ ಚೇರ್ ಹಾಕಿ ಬರೋದು, ನಾವು ನೆಲದಲ್ಲ ಕೊಡ್ತೀವಿ. ಗೊತ್ತು ಮೇಡಮ್ ನಾವಿದು ಇಲ್ಲ ನೀವು ಬನ್ನಿ ಮೇಡಮ್. ನಾವು ಏನು ಆಚೆನೆ ಕೂತಿದ್ದೀವಿ, ನಾವು ಪಬ್ಲಿಕ್ ಆಫೀಸಲ್ಲಿ ಆಚೆ ಕೂತಿದ್ದೀವಿ ಅಷ್ಟೇ. ನಮ್ಗೆ ನ್ಯಾಯ ಬೇಕು.
ಅಂಗಡಿನ ನೀವು ಕ್ಲೋಸ್ ಮಾಡಿಸಿದ್ರು ಕೂಡ ಅಧಿಕಾರಿಗಳು ತೆಗೆಸಿ ಮಾರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ಇಲ್ಲ? ಎಡಿ ಅವರು ಏನಿದ್ದಾರೆ ನಮ್ಮ ಈಗಿರೋರು ಅವ್ರ ಮೇಲೆ ಏನ್ ಕ್ರಮ ಜರುಗಿಸ್ತಾ ಇದ್ರೆ ದಯವಿಟ್ಟು ತಿಳಿಸಿ. ನಾವೆಲ್ಲ ಕೊಟ್ಟಿದ್ದೀವಿ, ಬನ್ನಿ ಮೇಡಮ್, ಪ್ಲೀಸ್ ಬನ್ನಿ. ಹಾಗಾಗಿ ವೀಕ್ಷಕರು, ಇದು ಏನು ಕೃಷಿ ಇಲಾಖೆಯ ಸಜ್ಜಾಪುರದ ಕೃಷ್ಣ ಎಂಟರ್ಪ್ರೈಸಸ್ ಏನಾಗಿದೆ, ಕೃಷ್ಣ ಎಂಟರ್ಪ್ರೈಸಸ್ ಅಷ್ಟು ಭ್ರಷ್ಟಾಚಾರ, ಕಡು ಭ್ರಷ್ಟರು ಅಂಗಡಿ ಅಂದ್ರೆ ಆನೇಕಲ್ ತಾಲೂಕಲ್ಲಿ ಕೃಷ್ಣ ಎಂಟರ್ಪ್ರೈಸಸ್. ಯಾಕೆ ಅಂದ್ರೆ ಹಲವು ಬಾರಿ ಅಂಗಡಿನ ಸೀಸ್ ಮಾಡಿದ್ರು ಕೂಡ ಯಾವ ಅಧಿಕಾರಿಗಳಿಗೆ ಯಾರಿಗೆ ಭಯ ಪಡ್ತಿದ್ರೆ ತಿರ್ಗಾ ಓಪನ್ ಮಾಡಿ ರಾಜಾರೋಷವಾಗಿ 50 ರೂಪಾಯಿ, 100 ರೂಪಾಯಿ, 150 ರೂಪಾಯಿ ಹೆಚ್ಚಿಗೆ ಮಾರಾಟ ಮಾಡ್ತಾರೆ, ಬಿಲ್ ಹಾಕೊಡ್ತಾರೆ. ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ಅಲ್ಲಿನ ಕೃಷಿ ಇಲಾಖೆ ಅಧಿಕಾರಿಗಳು? ನಮ್ಗೇನಕ್ಕೆ ಯಾರು ನಮ್ಮ ಇವ್ರು ಇರ್ಬೋದು, ಏನೋ ಡಿಸ್ಟ್ರಿಕ್ಟ್ ಸಾರಿ ನಮ್ಮ ಸಜ್ಜಾಪುರ ಹೋಬಳಿ ಅಧಿಕಾರಿ ಇರ್ಬೋದು, ತಾಲೂಕು ಅಧಿಕಾರಿ ಆಗಿರ್ಬೋದು, ಏನಕ್ಕೆ ನಮ್ಗಪ್ಪ? ಅವ್ರಿಗೆ ಯಾಕೆ ನಾವು ಸಂಬಳ ಕೊಡಬೇಕು? ಸಾರ್ವಜನಿಕರಲ್ಲಿ ಎಚ್ಚೆತ್ಕೋಬೇಕು. ಒಂದು ಅಧಿಕಾರಿ ಕೃಷಿ ಇಲಾಖೆಯ ಅಲ್ಲಿ ನೇಮಿಸಿದ ಮೇಲೆ ಎಲ್ಲಿ ಅಂಗಡಿಗಳಲ್ಲಿ ಮತ್ತು ರೈತರಿಗೆ ಮೋಸ ಆಗ್ತಾ ಇದೆಯೋ ಅದ್ರ ಮೇಲೆ ಕ್ರಮ ಜರುಗಿಸೋದಕ್ಕೋಸ್ಕರ ಅಧಿಕಾರಿಗಳಿಗೆ ನಾವು ಸಂಬಳ ಕೊಟ್ಟು ಇಟ್ಕೊಂಡ್ರೆ ಇವರೇ ಅವ್ರ ಹತ್ರ ಮಿಂಗಲಾಗಿ, ಅವ್ರಿಗೆ ಕಾಸಿಗೆ ಮಿಂಗಲ್ ಆಗ್ತಾರೋ, ಇನ್ನೊಂದಕ್ಕೆ ಮಿಂಗಲ್ ಆಗ್ತಾರೋ, ಮಿಂಗಲ್ ಆಗಿ ಮಾರಾಟ ಮಾಡೋದಕ್ಕೆ ಇವ್ರನ್ನ ನಿಲ್ಲಿಸಿದ್ರು ಕೂಡ ಮಾರಾಟ ಮಾಡಕ್ ಬಿಟ್ಟಿದ್ದಾರೆ ಅಂದಾಗ ಇದು ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಎದ್ದೋಗ್ತಾ ಇದೆ. ಹಾಗಾಗಿ ಈ ಭ್ರಷ್ಟತನವನ್ನ, ಈ ಕಡು ಭ್ರಷ್ಟತನವನ್ನ ನಿಲ್ಲಿಸಲೇಬೇಕು. ಅದಕ್ಕೋಸ್ಕರ ಜಂಟಿ ಡೈರೆಕ್ಟರ್ ಬಂದಿದ್ದೀರಿ. ಈ ದಿನ ಇಲ್ಲಿ ನ್ಯಾಯ ಸಿಗ್ಬೇಕು. ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಮಲ್ಕೊಂಡ ನಾವು ಪ್ರತಿಭಟನೆ ಮಾಡೋದಕ್ಕೆ ನಾವು ರೆಡಿ ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀವಿ. ಈ ಕಡು ಭ್ರಷ್ಟರು ಏನು ಅಂಗಡಿಯವರು ಮತ್ತು ಅಲ್ಲಿನ ತಾಲೂಕು ಅಧಿಕಾರಿಗಳು ಏನಿದಾರೋ ಇವರಿಗೆಲ್ಲ ಒಂದು ಪನಿಷ್ಮೆಂಟ್ ಆಗ್ಬೇಕು. ಯಾಕಂದ್ರೆ ಡಿಸ್ಟ್ರಿಕ್ಟ್ ಅಧಿಕಾರಿ ಅವ್ರ ಮೇಲೆ ಕ್ರಮ ಜರುಗಿಸಿದ್ರು, ತಾಲೂಕು ಅಧಿಕಾರಿ ತೆಗಿಸ್ತಾರಂದ್ರೆ ಯಾಕಂದ್ರೆ ಇವರಿಗೆ ಇದರಲ್ಲಿ ಏನು ಲಾಭ? ಒಂದು ಕ್ವಶನ್ ಮಾರ್ಕ್ ಆಗಿದೆ. ಇಲ್ಲ 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 ಬರಕ್ಕೆ ನಾವು ಬರಲ್ಲ ಸಾರ್, ನಾವು ಬರಲ್ಲ. ಮೇಡಮ್ ಅವ್ರಿಗೆ ನಮಗೆ ಅವ್ರ ಮೇಲೆ ನನಗೆ ತುಂಬಾ ಅಭಿಮಾನ ಇದೆ. ಯಾಕಂದ್ರೆ ಅವರು ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ನಮ್ಮ ಆನೇಕಲ್ ತರ ಹೇಳಿದಾರ ಇಲ್ಲ ಅವರು. ನಮ್ಮ ಆನೇಕಲ್ ಡೆಪ್ಟಿ ಡೈರೆಕ್ಟರ್ ಏನ್ ಮಾಡ್ತಾ ಇದಾರೆ ಸರ್? ಅಲ್ಲಿ ಚಿಂತಾ ಇದಾರೆ. ಮೇಡಮ್ ಪ್ಲೀಸ್ ಪ್ಲೀಸ್ ಮೇಡಮ್, ಗೊತ್ತಿಲ್ಲ ನೀವು ಇಲ್ಲಿ ಇಲ್ಲ ಆನ್ಸರ್ ನೀವು ಇಲ್ಲ ಇಲ್ಲ ಮೇಡಮ್ ಪ್ಲೀಸ್ ಇಲ್ಲೇ ಇರಿ ಮೇಡಮ್. ನೀವು ನನಗೆ ತಾಲೂಕು ಅಧಿಕಾರಿಗಳು ಯಾಕೆ ಈ ಮಟ್ಟಿಗೆ ಭ್ರಷ್ಟಾಚಾರಕ್ಕೆ ಹಿಡಿದಿದ್ದಾರೆ? ನೀವು ದಯವಿಟ್ಟು ನೀವು ಕೆಲಸ ಮಾಡಿದ್ದೀರಾ. ನೆನ್ನೆ ನಿಮ್ ಮೇಡಮ್ ನೀವು ಫೋನ್ ಮಾಡಿದ ತಕ್ಷಣ ಅಂಗಡಿ ಮುಚ್ಚಿದ್ದೀರಾ, ಅವ್ರು ಅಂಗಡಿ ತೆಗ್ಸಿದಾರ, ನನಗೆ ಅವ್ರ ಕತೆ ಹೇಳ್ತಾರ? ಇಲ್ಲ ಮೇಡಮ್ ನೀವು ಬನ್ನಿ ಪ್ಲೀಸ್ ಪ್ಲೀಸ್. ಇಲ್ಲ ಮೇಡಮ್ ಇಲ್ಲ, ನಮ್ಗೆ ಇಲ್ಲೇ ತಿಳಿಸಿ, ನಾವ್ ಇಲ್ಲೇ ನಿಮ್ ಚೇರ ಕೊಡಿ ಮೇಡಮ್, ನೀವು ಚೇರ ಕೊಡಿ, ಪರವಾಗಿಲ್ಲ, ನಾವ್ ಇಲ್ಲೇ ಕೂತ್ಕೊಂಡು ಮಾತಾಡ. ಇಲ್ಲ ಪ್ಲೀಸ್ ಬನ್ನಿ ಮೇಡಮ್, ಪ್ಲೀಸ್ ಮೇಡಮ್, ರಿಕ್ವೆಸ್ಟ್ ಪ್ಲೀಸ್ ಮೇಡಮ್. ನೋಡ್ರಿ ಅಲ್ಲೇ ಬಾ ಎದ್ಬರ್ರಪ್ಪ, ಪಾಪ ವಿಜಯ್ ಮುಂದೆ ಪಾಪ ವಿಜಯ್ ಬನ್ನಿ. ಕಟ್ ಮಾಡು.